ಸೂತ ಪುರಾಣಿಕರು ಋಷಿಗಳನ್ನು ಕುರಿತು, ಎಲೆ ಋಷಿಗಳಿರ, ಇನ್ನು ಈ ವ್ರತವನ್ನು ಪೂರ್ವದಲ್ಲಿ ಅದಾರು ಮಾಡುತ್ತಿರುವುದನ್ನು ಹೇಳುತ್ತೇನೆ ಕೇಳಿರಿ. ಕಾಶಿ ಪಟ್ಟಣದಲ್ಲಿ ತೀರ ದರಿದ್ರನಾದ ಬ್ರಾಹ್ಮಣನೊಬ್ಬನು ಇರುತ್ತಿದ್ದನು. ಬಡತನದ ಮೂಲಕ ಆತನು ಹಸಿವೆ ನೀರಾಡಿಕೆಗಳಿಂದ ಯಾವಾಗಲೂ ಪೀಡಿತನಾಗಿರುತ್ತಿದ್ದನು. ಅದಕ್ಕಾಗಿ ದಿನಾಲು ಭಿಕ್ಷೆಗಾಗಿ ಭೂಮಿಯ ಮೇಲೆ ಸಂಚರಿಸುತ್ತಿದ್ದನು. ಭಗವಾನ್ ಬ್ರಾಹ್ಮಣ ಪ್ರಿಯ, ಭಗವಂತನು ಬ್ರಾಹ್ಮಣರ ಮೇಲೆ ಪ್ರೀತಿಯುಳ್ಳವನು. ಆದ್ದರಿಂದ ಬ್ರಾಹ್ಮಣನ ಕಷ್ಟಮಯ ಸ್ಥಿತಿಯು ಆತನಿಗೆ ಸಹಿಸದಾಯಿತು. ಕೂಡಲೇ ಆತನು ಮುದ್ರಾಹಾರವನ್ನು ವೇಷದಿಂದ ಈ ದರಿದ್ರ ಬ್ರಾಹ್ಮಣನ ಬಳಿಗೆ ಬಂದನು ಮತ್ತು ಅವನನ್ನು ಕುರಿತು ಒಳ್ಳೆಯ ಆಧಾರದಿಂದ, ಎಲೆ ಬ್ರಾಹ್ಮಣನೇ, ನೀನು ನಿತ್ಯವೂ ಒಳ್ಳೆಯ ದುಃಖಿತನಾಗಿ ಭೂಮಿಯ ಮೇಲೆ ಅದೇನು ಕಾರಣ ಸಂಚರಿಸುತ್ತಿರುವೆ? ಅದನ್ನು ಕೇಳಲು ನಾನು ಬಯಸುವೆ, ಹೇಳು ಎಂದು ಕೇಳಿದನು. ಅದಕ್ಕೆ ಆ ಕಂಗಾಲ ಬ್ರಾಹ್ಮಣನು, ಬ್ರಾಹ್ಮಣೋತಿ ದರಿದ್ರೋಹರಂ, ನಾನು ಬ್ರಾಹ್ಮಣನಿಂದ ತೀರ ಬಡವನಾಗಿರುವೆ. ಭಿಕ್ಷೆ ಬೇಡಿ ಹೊಟ್ಟೆ ಹೊರಿಕೆಗಳನ್ನು ನಿಮಿತ್ತ ಯಾವಾಗಲೂ ಭೂಮಿಯ ಮೇಲೆ ತಿರುಗಾಡುತ್ತಲಿರುವೆ. ಈ ನನ್ನ ದರಿದ್ರವು ದೂರವಾಗಲು ಉಪಾಯವು ಏನಾದರೂ ಇದ್ದರೆ ನೀನು ಅರಿತಿದ್ದರೆ ಅದನ್ನು ನನಗೆ ತಿಳಿಸು, ಕೃಪೆಯಾಗಬೇಕೆಂದು ಬೇಡಿಕೊಂಡನು. ಬ್ರಾಹ್ಮಣನ ದೀನವಾಣಿಯನ್ನು ಕೇಳಿ ವೇಷಧಾರಿಯಾದ ಬ್ರಾಹ್ಮಣನು, ಎಲೆ ಬ್ರಾಹ್ಮಣನೇ, ಸತ್ಯನಾರಾಯಣೇ ವಿಷ್ಣು ಫಲಪ್ರದ. ನಿಜವಾಗಿಯೂ ಸತ್ಯನಾರಾಯಣನೇ ವಿಷ್ಣುವು ಆತನಿಗೆ ಭಕ್ತರ ಪೂಜಕರ ಬಯಕೆಗಳನ್ನು ಪೂರೈಸುವನು. ಆದ್ದರಿಂದ ಆ ಸತ್ಯನಾರಾಯಣನನ್ನು ನೀನು ಭಕ್ತಿ ಪೂರ್ಣನಾಗಿ ಪೂಜಿಸು. ಇದೊಂದು ಮೇಲಾದ ವ್ರತವು. ಈ ವ್ರತ ಆಚರಣೆಯಿಂದ ಮಾನವರ ಎಲ್ಲ ದುಃಖಗಳಿಂದ ಕೂಡಲೇ ವಿಮುಕ್ತನಾಗುವನು ಎಂದು ನುಡಿದನು. ಈ ವ್ರತದ ಪ್ರಭಾವದಿಂದ ವಿಧಾನಗಳನ್ನು ಎಲ್ಲವನ್ನು ದರಿದ್ರನಾದ ಬ್ರಾಹ್ಮಣನಿಗೆ ತಿಳಿಸಿ, ಈ ವೃದ್ಧ ಬ್ರಾಹ್ಮಣನ ರೂಪವನ್ನು ತಿಳಿದು ಸತ್ಯನಾರಾಯಣ ಸ್ವಾಮಿಯ ಅಲ್ಲಿಯೇ ಮಾಯವಾಗಿ ಹೊಂದಿದನು. ಆಗಾಲ ಆ ಬಡ ಬ್ರಾಹ್ಮಣನು ಐಶ್ವರ್ಯ ಚಿತ್ತಾಕಾಂತನಾಗಿ, ಆ ಮುದ್ದಿಹರನಾಗಿ, ಹೇಳಿಕೆಯಲ್ಲಿ ಪೂರ್ಣ ವಿಶ್ವಾಸವುಳ್ಳವನಾಗಿ ಮತ್ತು ಆತನ ಹೇಳಿಕೆಯಂತೆ ನಾನು ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಮಾಡಿಯೇ ತೀರುತ್ತೇನೆ ಎಂದು ಮನಸ್ಸಿನಿಂದ ನಿಶ್ಚಯಿಸಿದನು. ಬಡತನದಿಂದ ಪಾರಾಗಿ ಸುಖಪೂರ್ಣನಾಗುವ ಕರ್ಮದ ಚಿತ್ತ ರಾತ್ರೋ ನಿದ್ರಂ ಎಂಬಂತೆ ಆತನಿಗೆ ರಾತ್ರಿಯಲ್ಲಿ ನಿದ್ದೆ ಬರಲಿಲ್ಲ. ಬೆಳಗಾಗುವ ಮಾರ್ಗವನ್ನು ಕಾಣುತ್ತಲೇ ರಾತ್ರಿಯನ್ನು ಕಳೆದನು. ಮರುದಿನ ಬೆಳಗಾಯಿತು. ಅದನ್ನೇ ನಿರೀಕ್ಷಿಸುತ್ತಿದ್ದ ಆ ಬ್ರಾಹ್ಮಣನು ಕೂಡಲೇ ಹಾಸಿಗೆಯಿಂದ ಮೇಲಕ್ಕೆದ್ದು, ಆ ಹೊತ್ತು ನಾನು ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಮಾಡುವೆನೆಂದು ನಿಶ್ಚಯವೆಂದು ಸಂಕಲ್ಪ ಮಾಡಿದನು. ಪ್ರಾತಃ ವಿಧಾನಗಳೆಲ್ಲವನ್ನು ಮುಗಿಸಿಕೊಂಡು ಭಿಕ್ಷೆಗಾಗಿ ಹೊರಟು ಹೋದನು. ಭಾವೇನ ದೇವಂ ಎಂಬಂತೆ ದೈವನು ಭಾವಶನು. ಅಂದು ಆ ಬ್ರಾಹ್ಮಣನಿಗೆ ದ್ರವ್ಯವಶಾತ್ ಪ್ರತಿದಿನಕ್ಕಿಂತಲೂ ಹೆಚ್ಚು ದ್ರವ್ಯವು ದೊರಕಿತು. ಆಗ ಆತನು ಸಂತುಷ್ಟ ಚಿತ್ತನಾಗಿ ಆ ಹಣವನ್ನು ವೆಚ್ಚಿಸಿ ಬಾಂಧವರೊಡನೆ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ನೆರವೇರಿಸಿದನು. ಅಂದು ಮಾಡಿದ ವ್ರತದ ಪ್ರಭಾವದಿಂದ ಆ ಬ್ರಾಹ್ಮಣನು ಸರ್ವ ದುಃಖ ವಿಮುಕ್ತ, ಎಲ್ಲಾ ದುಃಖಗಳಿಂದ ವಿಮುಕ್ತನಾದನು ಮತ್ತು ಸರ್ವ ಸಂಪತ್ ಮನ್ವಿತ, ಎಲ್ಲ ಸುಖ ಸಂಪತ್ತುಗಳನ್ನು ಹೊಂದಿದನು. ವ್ರತದ ಪ್ರಭಾವದಿಂದ ಮನಗಂಡ ಆ ಬ್ರಾಹ್ಮಣನು ಆ ದೀನವನ್ನು ಆರಂಭಿಸಿ ಪ್ರತಿ ತಿಂಗಳಲ್ಲಿ ಅಂತ್ಯಲ್ಪ ಉಪಾಯದಿಂದ ಮಹಾಫಲವನ್ನು ಕೊಡ್ತಕ್ಕಂಥ ಈ ಉತ್ತಮ ವ್ರತವನ್ನು ತಪ್ಪದೆ ಮಾಡತೊಡಗಿದನು. ಆತನ ಸಂಚಿತ ಪಾಪವೆಲ್ಲವೂ ಸುಟ್ಟು ಹೋದವು. ಕೊನೆಗೆ ಆತನು ದುರ್ಬಲವಾದ ಮೋಕ್ಷವನ್ನು ಹೊಂದಿದನು. ಹೀಗೆಂದು ಭಗವಂತನು ಅಜ್ಞಾನದಿಂದ ನಾರದನಿಗೆ ಹೇಳಿ, ನಾರದನೇ, ಭೂಲೋಕದಲ್ಲಿ ಜನರ ದುಃಖ ನಿವೃತ್ತಿಗೆ, ಸಕಲ ಸುಖ ಪ್ರಾಪ್ತಿಗೆ ಈ ಸತ್ಯನಾರಾಯಣ ಸ್ವಾಮಿಯ ವ್ರತವೇ ಉತ್ತಮ ಉಪಾಯವು ಎಂದು ಹೇಳಿದನು. ಅದನ್ನೇ ಈಗ ನಾನು ನಿಮಗೆ ಹೇಳಿದೆನು, ಹೆಚ್ಚಿಗೆ ಇನ್ನೇನು ಹೇಳಲಿ ಎಂಬ ಸೂತ ಪುರಾಣಿಕನು ನುಡಿದನು. ಆಗ ಶೋಕೋನಾದಿ ಋಷಿಗಳು ಆ ಬ್ರಾಹ್ಮಣನ ಮುಖದಿಂದ ಈ ವ್ರತದ ಪ್ರಭಾವವನ್ನು ಮತ್ತು ಯಾರು ಕೇಳಿದರೂ ಈ ವ್ರತವು ಭೂಮಿಯ ಮೇಲೆ ಹೇಗೆ ಪ್ರಸಿದ್ಧಿಯನ್ನು ಹೊಂದಿತು ಎಂಬ ಸಂಗತಿಗಳನ್ನು ಕೇಳಿ ತಿಳಿಯಲು ನಮ್ಮಲ್ಲಿ ಭಕ್ತಿಯುಂಟಾಗಿದೆ. ಅದಕ್ಕಾಗಿ ಎಲ್ಲಾ ಸಂಗತಿಯನ್ನು ವಿಸ್ತರಿಸಿ ನಮಗೆ ಹೇಳಬೇಕೆಂದು ನುಡಿದರು. ಋಷಿಗಳರ ಪೃಷ್ಟಿಯನ್ನು ಕೇಳಿ ಸೂತ ಪುರಾಣಿಕರು, ಋಷಿಗಳರ ಈ ವ್ರತವನ್ನು ಭೂಮಿಯ ಮೇಲೆ ಮತ್ತು ಯಾರು ಮಾಡುತ್ತಿರುತ್ತಾರೆ ಎಂದು ಹೇಳುತ್ತೇನೆ ಕೇಳಿರಿ. ಮೊದಲು ದರಿದ್ರನಾದ ಬ್ರಾಹ್ಮಣನು ಒಂದು ದಿನ ತನ್ನ ಐಶ್ವರ್ಯ ಸಾರವಾಗಿ ಬಾಂಧವರಿಂದಲೂ ಅಪೇಕ್ಷಗಳಿಂದ ಕೂಡಿಕೊಂಡು ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಮಾಡತೊಡಗಿದನು. ಆಗ ಒಬ್ಬ ಕಟ್ಟಿಗೆ ಹೊರಮಾರುವವನು ಮಾರುವವನ
ಪೂಜೆ ಮಾಡುವವನ ಆ ಬ್ರಾಹ್ಮಣನ ಮನೆಗೆ ಬಾಗಿಲಿಗೆ ಬಂದು ನಿಂತನು. ನೀರಾಡಿಕೆಗಳಿಂದ ಪೀಡಿತನಾಗಿ ಆ ಬ್ರಾಹ್ಮಣನ ಮನೆಯಲ್ಲಿ ಬಳಿಗೆ ಹೊಂದಿ ಅಲ್ಲಿ ಆತನು ಮಾಡುತ್ತಲಿರುವ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ನೋಡಿದನು. ಆಗ ಆತನಲ್ಲಿ ಭಕ್ತಿಯು ಅಹಂಕರಿಸುತ್ತಾ ನಮಸ್ಕರಿಸಿದನು. ಪೂಜೆ ಮಾಡುತ್ತಿರುವ ಬ್ರಾಹ್ಮಣನ್ನು ಕುರಿತು, ಎಲೆ ಬ್ರಾಹ್ಮಣನೇ, ಕಿವಿದಂ ಕ್ರಿಯಂತೆ ತ್ವಯ, ನೀನು ಇದೇನು ಮಾಡುತ್ತಲಿರುವಿ ಮತ್ತು ಇದನ್ನು ಮಾಡುವುದರಿಂದ ದೊರಕುವ ಫಲವೇನು? ಇದೆಲ್ಲ ನನ್ನ ಮುಂದೆ ವಿಸ್ತರಿಸಿ ಹೇಳು ಎಂದು ಕೇಳಿಕೊಂಡನು. ಆ ಕಟ್ಟಿಗೆ ಹೊರಮಾರುವಂತ ಪೂಜೆಯ ಬಗೆಗೆ ಉಂಟಾದ ಅಸ್ಕತೆಯನ್ನು ಕಂಡು ಬ್ರಾಹ್ಮಣನನ್ನು, ಎಲೆ ಕಷ್ಟಕರ್ತನೆ, ಎಲ್ಲರ ಮನೋರಥಗಳನ್ನು ಪೂರ್ಣ ಮಾಡತಕ್ಕಂತ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ನಾನು ಮಾಡುತ್ತಲಿರುವೆ. ಮೊದಲು ಅಷ್ಟ ದರಿದ್ರನಾದ ನನಗೆ ಈ ವ್ರತದ ಪ್ರಭಾವದಿಂದಲೇ ಧನಧಾನ್ಯ ಮೊದಲಾದ ಐಶ್ವರ್ಯವೆಲ್ಲವೂ ನನಗೆ ದೊರೆತಿದೆ ಎಂದು ಹೇಳಿದ ಬಳಿಕ ಆ ಕಟ್ಟಿಗೆ ಹೊರಮಾರುವವನು ಆ ಬ್ರಾಹ್ಮಣನ ಮುಖದಿಂದ ಆ ವ್ರತದ ವಿಧಾನವನ್ನೆಲ್ಲ ತಿಳಿದುಕೊಂಡನು. ಸಂತೋಷದಿಂದ ಸತ್ಯನಾರಾಯಣ ಸ್ವಾಮಿಯ ಪ್ರಸಾದವನ್ನು ತಿಂದು ನೀರು ಕುಡಿದು ಊಟ ಮಾಡಿ ತನ್ನ ಊರಿಗೆ ಹೊರಟು ಹೋದನು. ಆ ನಂತರ ಅವನು ಶುದ್ಧ ಮನಸ್ಸಿನಿಂದ ಆ ಸತ್ಯನಾರಾಯಣ ಸ್ವಾಮಿಯ ದೇವನನ್ನು ಸ್ಮರಿಸಿ, ದೇವ ಸತ್ಯನಾರಾಯಣನೇ, ಇಂದು ಈ ಊರಿನ ಈ ಕಟ್ಟಿಗೆ ಹೊರಮಾರುವವನು ಮಾರಿ ಬಂದ ಹಣವನ್ನು ವೆಚ್ಚ ಮಾಡಿ ನನ್ನ ಸಂಬಂಧವಾದ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಆಚರಿಸುವೆ ಎಂದು ಮನಮುಟ್ಟಿ ನಿರ್ಧರಿಸಿದನು. ಅದೇ ನಿರ್ಧಾರದಿಂದಲೇ ಮನದಿಂದಲೇ ಕಟ್ಟಿಗೆ ಹೊರಮಾರುವವನು ಹೊತ್ತುಕೊಂಡ ಹೊರಟನು. ಕಷ್ಟ ಮೂಲಂಚ ದ್ವಿಗುಣಂ ಪ್ರಾಪ್ತೋ ವರ್ಣಸಃ. ಅಂದು ಆತನಿಗೆ ದಿನಕ್ಕಿಂತ 2 ಪಟ್ಟು ಹಣ ಹೆಚ್ಚು ಸಿಕ್ಕಿತು. ಆದ್ದರಿಂದ ಆತನು ಸತ್ಯನಾರಾಯಣ ಸ್ವಾಮಿಯ ಪ್ರಭಾವದಿಂದ ಸಂತುಷ್ಟ ಚಿತ್ತನಾದನು. ಅಲ್ಲದೆ ಪ್ರಸಾದಕ್ಕೆ ಬೇಕಾಗುವ ಬಾಳೆಹಣ್ಣು, ತುಪ್ಪ, ಸಕ್ಕರೆ, ಹಾಲು ಮತ್ತು ಗೋಧಿಯ ಸಜ್ಜಿಗೆ ಇವೆಲ್ಲವನ್ನು ಕೊಂಡನು ಮತ್ತು ಅವನ್ನೆಲ್ಲ ಸಂಪಾದ ಅಂದರೆ 1 ಕಾಲ ಪ್ರಮಾಣದಲ್ಲಿ ಕೂಡಿಸಿ ಪ್ರಸಾದವನ್ನು ಸಿದ್ಧಪಡಿಸಿದನು. ತನ್ನ ಬಂಧು ಬಾಂಧವರಿಂದ ಸಹಿತನಾಗಿ ಸತ್ಯನಾರಾಯಣ ಸ್ವಾಮಿಯ ದೇವನನ್ನು ಪೂಜಿಸಿ ನೈವೇದ್ಯವನ್ನು ಸಮರ್ಪಿಸಿದನು. ಭಕ್ತಿಯಿಂದ ಕತೆ ಕೀರ್ತನೆಯನ್ನು ಶ್ರಾವಣ ಮಾಡಿ ವ್ರತವನ್ನು ಮುಗಿಸಿದನು. ವ್ಯತ್ಯಾಸ ಪ್ರಭಾವನ ಧನ ಪ್ರಾಪ್ತ ಭವನಃ ಇಹಲೋಕ ಸುಖ ಭಕ್ತಾಚಾಂತೆ ಸತ್ಯ ಪುರುಷ ಯುವರ. ಈ ವ್ರತದ ಪ್ರಭಾವದಿಂದ ಮಕ್ಕಳನ್ನು ಧನವನ್ನು ಪಡೆದನು. ಇಹಲೋಕದಲ್ಲಿ ಸುಖವನ್ನು ನೋಡಿ ಕೊನೆಗೆ ಸತ್ಯ ಪುರುಷನನ್ನು ಮೋಕ್ಷವನ್ನು ಹೊಂದಿದನು. 2ನೇ ಅಧ್ಯಾಯವು ಇಲ್ಲಿಗೆ ಮುಗಿಯಿತು ಎಂದು ಸೂತರು ಹೇಳುವರು. ಜಯ ಬೋಲೋ ಸತ್ಯ ನಮಃ ಸ್ವಾಮಿ ಜಯ.